ಗೊತ್ತಾ, ನಮ್ಮೆಲ್ಲರ ದೇಹದೊಳಗೆ ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ಒಂದು ಅದ್ಭುತವಾದ ಪ್ರಯಾಣ ನಡೀತಾನೆ ಇರುತ್ತೆ. ಇದು ನಿಲ್ಲೋದೇ ಇಲ್ಲ. ಇದು ನಮ್ಮ ಜೀವದ ಸಂಚಾರ. ಇದುವೇ ರಕ್ತದ ಪಯಣ. ಎಂದಾದ್ರೂ ಯೋಚನೆ ಮಾಡಿದಿರಾ, ನಮ್ಮ ದೇಹದೊಳಗೆ ಒಂದೇ ಒಂದು ಹನಿ ರಕ್ತ ಇದೆಯಲ್ಲ, ಅದು ಯಾವ ದಾರಿಯಲ್ಲಿ ಹೋಗುತ್ತೆ, ಅದರ ಗುರಿ ಏನು, ಮತ್ತೆ ಆ ಪಯಣ ಎಷ್ಟು ಕಾಂಪ್ಲೆಕ್ಸ್ ಆಗಿರುತ್ತೆ ಅಂತ? ಬನ್ನಿ ಇವತ್ತು ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಈ ಅದ್ಭುತ ಪಯಣವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಇದರ ಹೀರೋಗಳನ್ನ ಪರಿಚಯ ಮಾಡ್ಕೋಬೇಕು. ಇಲ್ಲಿ ಕಾಣಿಸ್ತಿರೋ ಹೃದಯ, ಶ್ವಾಸಕೋಶ ಮತ್ತೆ ಇಡೀ ದೇಹವನ್ನ ಕನೆಕ್ಟ್ ಮಾಡೋ ರಕ್ತನಾಳಗಳು, ಇವೆಲ್ಲ ಹೇಗೆ ಒಟ್ಟಿಗೆ ಒಂದೇ ತಾಳದಲ್ಲಿ ಕೆಲಸ ಮಾಡ್ತವೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಹಾಗಾದ್ರೆ ಈ ಪ್ರಯಾಣ ಶುರುವಾಗೋದು ಎಲ್ಲಿಂದ? ನೋಡಿ, ದೇಹದಾದ್ಯಂತ ಓಡಾಡಿ ಸುಸ್ತಾದ ರಕ್ತ, ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಹೊತ್ತ ರಕ್ತ, ಮೊದಲು ತನ್ನಲ್ಲಿರೋ ಕಸವನ್ನೆಲ್ಲ ಹೊರಹಾಕಿ ಹೊಸ ಎನರ್ಜಿಯನ್ನು ತುಂಬ್ಕೋಬೇಕು. ಅದಕ್ಕೋಸ್ಕರ ಅದರ ಮೊದಲ ಸ್ಟಾಪ್ ಶ್ವಾಸಕೋಶ. ಈ ಪುಪ್ಪಸಕ ಅಪಧಮನಿ ಇದೆಯಲ್ಲ, ಇದೇ ಆ ದಾರಿ. ಇದು ಇಂಗಾಲದ ಡೈಆಕ್ಸೈಡ್ನಿಂದ ತುಂಬಿರೋ ಅಂದ್ರೆ ಬಳಕೆಯಾದ ರಕ್ತವನ್ನ ಹೃದಯದಿಂದ ಶ್ವಾಸಕೋಶಕ್ಕೆ ತಲುಪಿಸುತ್ತೆ. ಇದನ್ನ ಒಂದು ರೀತಿ ಪ್ಯೂರಿಫಿಕೇಷನ್ ಸೆಂಟರ್ಗೆ ಹೋಗೋ ದಾರಿ ಅಂತನೂ ಹೇಳ್ಬೋದು. ಶ್ವಾಸಕೋಶದಲ್ಲಿ ರಕ್ತ ತನ್ನಲ್ಲಿರೋ ಇಂಗಾಲದ ಡೈಆಕ್ಸೈಡ್ನ ಹೊರಹಾಕಿ ಫ್ರೆಶ್ ಆಮ್ಲಜನಕವನ್ನ ತುಂಬಿಕೊಳ್ಳುತ್ತೆ. ಹೀಗೆ ಹೊಸ ಚೈತನ್ಯ ಪಡೆದ ರಕ್ತವನ್ನ ಈ ಪುಪ್ಪುಸಕ ಅಭಿಧಮನಿ ವಿಜಯಶಾಲಿಯಾಗಿ ಮತ್ತೆ ಹೃದಯಕ್ಕೆ ಕರ್ಕೊಂಡು ಬರುತ್ತೆ. ಇದು ರೀಚಾರ್ಜ್ ಆಗಿ ವಾಪಸ್ ಬರೋ ದಾರಿ. ಹಾಗಾದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಎರಡೂ ನಾಳಗಳ ವ್ಯತ್ಯಾಸ ಸ್ಪಷ್ಟ ಅಲ್ವಾ? ಒಂದು ಬಳಕೆಯಾದ ರಕ್ತವನ್ನ ಹೊರಗೆ ತೆಗೆದುಕೊಂಡು ಹೋಗುತ್ತೆ, ಇನ್ನೊಂದು ತಾಜಾ ರಕ್ತವನ್ನ ಒಳಗೆ ತರುತ್ತೆ. ಈ ಹಳೆದನ್ನ ಹೊರಹಾಕಿ ಹೊಸದನ್ನ ತುಂಬಿಕೊಳ್ಳೋ ಪ್ರಾಸೆಸ್ ಇದೆಯಲ್ಲ, ಇದೇ ಶ್ವಾಸಕೋಶಕ್ಕೆ ಹೋಗೋ ಮುಖ್ಯ ಉದ್ದೇಶ. ವಾಹ್, ಈಗ ನಮ್ಮ ರಕ್ತ ಆಮ್ಲಜನಕದಿಂದ ಫುಲ್ ರೀಚಾರ್ಜ್ ಆಗಿದೆ ಮತ್ತು ತನ್ನ ಅಸಲಿ ಕೆಲಸಕ್ಕೆ ರೆಡಿಯಾಗಿದೆ. ಅದೇನು ಗೊತ್ತಾ, ದೇಹದ ಪ್ರತಿಯೊಂದು ಮೂಲೆ ಮೂಲೆಗೂ ಪ್ರತಿಯೊಂದು ಜೀವಕೋಶಕ್ಕೂ ಈ ಜೀವಶಕ್ತಿಯನ್ನ ತಲುಪಿಸೋದು. ಈ ಗ್ರ್ಯಾಂಡ್ ಟೂರ್ ಈಗ ಶುರುವಾಗುತ್ತೆ. ಈ ಮಹಾನ್ ಸಂಚಾರದ ಸ್ಟಾರ್ಟಿಂಗ್ ಪಾಯಿಂಟ್ ಮಹಾ ಅಪಧಮನಿ. ಇದನ್ನ ನಮ್ಮ ರಕ್ತ ಪರಿಚಲನಾ ವ್ಯವಸ್ಥೆಯ ಸೂಪರ್ ಹೈವೇ ಅಂತಾನೆ ಕರಿಬೋದು. ಇಲ್ಲಿಂದಲೇ ರಕ್ತ ಇಡೀ ದೇಹಕ್ಕೆ ತನ್ನ ಪಯಣವನ್ನ ಶುರು ಮಾಡುತ್ತೆ. ಅಬ್ಬಾ, ಇದರ ಪ್ರಾಮುಖ್ಯತೆಯನ್ನು ನೋಡಿ. ಇದು ನಮ್ಮ ದೇಹದಲ್ಲೇ ಇರೋ ಅತಿದೊಡ್ಡ ಮತ್ತು ಅತಿ ಮುಖ್ಯವಾದ ರಕ್ತನಾಳ. ಇಡೀ ಸಿಸ್ಟಮ್ನ ಮೇನ್ ಪೈಪ್ಲೈನ್ ಅಂದ್ರೆ ಇದೇನೆ. ಸರಿ, ಆ ಸೂಪರ್ ಹೈವೇಯಿಂದ ಹೊರಟ ರಕ್ತ ಈಗ ಚಿಕ್ಕ ಚಿಕ್ಕ ಗಲ್ಲಿಗಳಿಗೆ ಹೋಗ್ಬೇಕಲ್ವಾ? ಆ ಗಲ್ಲಿಗಳೇ ಈ ಲೋಮನಾಳಗಳು. ಕೊನೆಯದಾಗಿ ಆಮ್ಲಜನಕ ಮತ್ತು ಪೋಷಕಾಂಶಗಳ ಡೆಲಿವರಿ ಆಗೋದು ಇಲ್ಲೇ. ಎಲ್ಲಿ ಆ ದೈತ್ಯ ಮಹಾ ಅಪಧಮನಿ? ಎಲ್ಲಿ ಈ ಸೂಕ್ಷ್ಮ ಲೋಮನಾಳಗಳು? ನೋಡಿ, ಇವು ಸೈಜ್ನಲ್ಲಿ ತುಂಬಾ ಚಿಕ್ಕದಾಗಿದ್ರೂ ಪ್ರತಿಯೊಂದು ಜೀವಕೋಶಕ್ಕೆ ಲೈಫ್ಲೈನ್ ಆಡಿರೋ ಆಮ್ಲಜನಕವನ್ನ ತಲುಪಿಸೋ ಇವುಗಳ ಕೆಲಸ ಮಾತ್ರ ಸಣ್ಣದಲ್ಲ. ಇಷ್ಟೆಲ್ಲ ಕಾಂಪ್ಲೆಕ್ಸ್ ಆಗಿರೋ ಸಿಸ್ಟಮ್ ಯಾವುದೇ ತೊಂದರೆ ಇಲ್ಲದೆ ಪರ್ಫೆಕ್ಟ್ ಆಗಿ ನಡೆಯೋಕೆ ತೆರೆಮರೆಯಲ್ಲಿ ಕೆಲಸ ಮಾಡೋ ಕೆಲವರು ಇದ್ದಾರೆ. ಯಾರು ಗೊತ್ತಾ ಆ ಅದೃಶ್ಯ ರಕ್ಷಕರು? ಬನ್ನಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಸೆಪ್ಟಮ್, ಒಂದು ರೀತಿ ಗಟ್ಟಿ ಗೋಡೆ. ಇದರ ಮುಖ್ಯ ಕೆಲಸವೇನು ಅಂದ್ರೆ ಫ್ರೆಶ್ ಆಗಿರೋ ಆಮ್ಲಜನಕಯುಕ್ತ ರಕ್ತ ಮತ್ತು ಬಳಕೆಯಾದ ರಕ್ತ ಇವೆರಡೂ ಯಾವ ಕಾರಣಕ್ಕೂ ಮಿಕ್ಸ್ ಆಗದ ಹಾಗೆ ನೋಡ್ಕೊಳ್ಳೋದು. ಒಳ್ಳೆ ನೀರು ಮತ್ತೆ ಕೊಳಚೆ ನೀರು ಮಿಕ್ಸ್ ಆಗ್ಬಾರ್ದಲ್ವಾ? ಟೀಕ್ ಹಾಗೇನೆ. ಇನ್ನು ಇವು ಹೃದಯದ ಕವಾಟಗಳು. ಇವನ್ನ ಸಿಂಪಲ್ ಆಗಿ ಒನ್ ವೇ ಡೋರ್ಸ್ ಅಂತ ಕರೀಬೋದು. ಅಂದ್ರೆ ರಕ್ತ ಮುಂದಕ್ಕೆ ಹೋಗಕ್ ಮಾತ್ರ ದಾರಿ, ವಾಪಸ್ ಬರೋಕೆ ಚಾನ್ಸೇ ಇಲ್ಲ. ಹಾಗಾದ್ರೆ ಈ ಎರಡೂ ರಕ್ಷಕರ ಪಾತ್ರ ಈಗ ಸ್ಪಷ್ಟವಾಯಿತು. ಸೆಪ್ಟಮ್ ಒಂದು ಗೋಡೆ ಥರ ನಿಂತು ರಕ್ತವನ್ನ ಬೇರೆ ಬೇರೆ ಮಾಡುತ್ತೆ. ಕವಾಟಗಳು ಗೇಟ್ ಕೀಪರ್ ಥರ ಒಂದೇ ದಾರಿಲಿ ಕಳಿಸ್ತೇವೆ. ಸಖತ್ ಸಿಸ್ಟಮ್ ಅಲ್ವಾ? ಹಾಗಾದ್ರೆ ಬನ್ನಿ ಈ ಇಡೀ ಪಯಣವನ್ನ ಒಂದ್ಸಲ ಕ್ವಿಕ್ ಆಗಿ ನೋಡೋಣ. ರಕ್ತ ಶ್ವಾಸಕೋಶಕ್ಕೆ ಹೋಗಿ ಆಕ್ಸಿಜನ್ ತುಂಬಿಕೊಂಡು ರೀಚಾರ್ಜ್ ಆಗಿ ಹೃದಯಕ್ಕೆ ಬರುತ್ತೆ. ಅಲ್ಲಿಂದ ಮಹಾ ಅಪಧಮನಿ ಮೂಲಕ ಇಡೀ ದೇಹಕ್ಕೆ ಸಪ್ಲೈ ಆಗುತ್ತೆ. ಕೊನೆಗೆ ಲೋಮನಾಳಗಳಲ್ಲಿ ಡೆಲಿವರಿ ಆಗುತ್ತೆ. ಈ ಇಡೀ ಸೈಕಲ್ ಆ ಗೋಡೆ ಮತ್ತು ಡೋರ್ಗಳಿಂದ ಪರ್ಫೆಕ್ಟ್ ಆಗಿ ಕಂಟ್ರೋಲ್ ಆಗುತ್ತೆ. ಕೊನೆಯದಾಗಿ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಮ್ಮ ಗಮನಕ್ಕೆ ಬರದೆ ಪ್ರತಿ ಸೆಕೆಂಡ್ ನಡೀತಿರೋ ಈ ನಿರಂತರ ಚಕ್ರ ಒಂದೇ ಒಂದು ಕ್ಷಣ ನಿಂತು ಹೋದ್ರೆ ಏನಾಗ್ಬೋದು? ಇದು ನಮ್ಮ ದೇಹದೊಳಗಿನ ಈ ಅದ್ಭುತ ವ್ಯವಸ್ಥೆಯ ನಿಜವಾದ ಮಹತ್ವವನ್ನ ನಮಗೆ ತಿಳಿಸುತ್ತೆ.